ನನ್ನ ಉದ್ದೇಶ ಬಂದು ಇಷ್ಟೇ ಇದ್ದಿದ್ದು, ಯಾರೋ ಒಬ್ರು ಏನೋ ವಿಡಿಯೋ ಮಾಡಿ 3,000 4,000 ದುಡಿತಾರೆ ಅಂದ್ಬಿಟ್ಟು ಮನೆಗಳಲ್ಲಿ ಜಗಳ ಮಾಡ್ಕೋಬೇಡಿ ಅಂತ. ಅದನ್ನೂ ಕೆಲವರು ಯುಟಿಲೈಸ್ ಮಾಡ್ಕೋತಾರೆ. ನಾನು ಹೇಳಿರೋ ಬಜೆಟ್ನ ಕಮ್ಮಿ ಹೇಳ್ಬಿಡೋದು, 2,000 3,000 ಕೇಳಿಸ್ಕೊಬಿಡೋದು. ಆಮೇಲೆ ಗಾಡಿಗಳಲ್ಲಿ ಮಲ್ಗೋ ವಿಚಾರವಾಗಿ ಅದನ್ನು ನಾನು ನೆಗೆಟಿವ್ ಆಗಿ ಹೇಳಲಿಲ್ಲ. ಅಷ್ಟೆಲ್ಲ ಮಲ್ಗಿದ್ರು ಅಷ್ಟೆಲ್ಲ ದುಡಿಯೋಕ್ಕಾಗಲ್ಲ ಅಂತ. ಅದನ್ನೂ ಪಾಸಿಟಿವ್ ಆಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತಿರ್ಗಿಸ್ಕೊಬಿಡ್ತಾರೆ. ಎಷ್ಟೋ ರಾತ್ರಿಗಳು ನಾನು ಮಲಗಿದ್ದೀನಿ. ನಮ್ಮ ಅಮ್ಮನೇ ಒಂದೊಂದ್ಸಲಿ ಹತ್ತು ಬಿಟ್ಟಿದ್ದಾರೆ. ಅವರನ್ನು ಧರ್ಮಸ್ಥಳಕ್ಕೆ ನಾನೇ ನನ್ನ ಗಾಡೀಲಿ ಕರ್ಕೊಂಡು ಹೋಗ್ಬೇಕಾರೆ ನಾನು ನಿದ್ದೆಗೆಡ್ತಿರೋದು ನೋಡಿ, ಓಡ್ಸೋಕ್ಕಾಗಿಲ್ದಿರೋದನ್ನ ನೋಡಿ, ಕೆಲಸನೇ ಬಿಟ್ಬಿಡು, ಈ ಕೆಲಸ ಮಾಡಬೇಡ ನೀನು, ಬೇರೆ ಏನಾದ್ರು ನೋಡ್ಕೋವಂತೆ ನೀನು ಅಂತ ಸ್ವತಃ ನಮ್ಮ ಅಮ್ಮ ಹೇಳೋರೆ. ಆ ಥರ ನಿದ್ದೆಗೆಟ್ಟು ಕೆಲಸ ಮಾಡೋನು ನಾನು. ನನ್ನ ಬಗ್ಗೆ ನೀನು ಆ ಥರ ನೆಗೆಟಿವ್ ಆಗಿ ತಿಳ್ಕೊಳಗೋದಲ್ಲ, ಹೇಳಕ್ಕೂ ಹೋಗ್ಬೇಡ ಯಾರ ಬಗ್ಗೆನು, ಡ್ರೈವರ್ಗಳ ಬಗ್ಗೆ. ಆ್ಯಂಡ್ ಶೋಕಿ, ಹೂನಪ್ಪ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ. ದುಡಿಯೋದ್ರಲ್ಲಿ 90 ಭಾಗ ನನ್ನ ಕಮಿಟ್ಮೆಂಟ್ಸ್ಗೆ ಮನೆಗೆ ಅಂತ ಎತ್ತಿಡ್ತೀನಿ. ಇನ್ನೊಂದು 10% ನಾನು ಶೋಕಿ ಮಾಡ್ತೀನಿ.